ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ, ಬೆಂಗಳೂರು IT ಸಿಟಿ. ಆದರೆ ಈ ಅತ್ಯಾಧುನಿಕ ಯುಗದಲ್ಲಿ ಸಂಬಂಧಗಳು ಹೇಗೆ ಮುನ್ಸಿಪಾಲಿಟಿ ಕಸದ ತೊಟ್ಟಿಯನ್ನು ಸೇರ್ತಾ ಇದ್ದಾವೆ ಅನ್ನೋದಕ್ಕೆ ಜೂನ್ 2026 ಈ ಭೀಕರ ಕೃತ್ಯವೇ ಸಾಕ್ಷಿ. ಹೆತ್ತ ಕರಳನ್ನೇ ಕತ್ತರಿಸೋ ನರ ರಾಕ್ಷಸಿಯಾಗಿ ಒಂದು ಹೆಣ್ಣು ಬದಲಾದರೆ ಜನ್ಮ ನೀಡಿದಂಥ ತಾಯಿ, ಬೆನ್ನೆಲುಬಾಗಿ ನಿಂತಂಥ ತಂದೆ, ಅಕ್ಕನಂದು ನಂಬಿದಂಥ ತಂಗಿ, ಮೂವರನ್ನು ಒಂದೇ ರಾತ್ರಿ ಒಂದೇ ಮನೆಯೊಳಗೆ ಕಸಾಯಿ ಖಾನೆಯಂತೆ ಉಸಿರನ್ನು ಹೊಸಕಾಕಿದಂಥ KR ಪುರಂನ ಈ ಘಟನೆ ಮಾತ್ರ ಎಂಥವರ ಮೈ ಜುಮ್ಮನಿಸಿಬಿಡುತ್ತೆ. ಈಗ ಇಬ್ಬರು ಕೂಡ ಅಕ್ರಮ ಪ್ರೇಮಿಗಳು ಪೊಲೀಸರ ಜೇಡರ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಇವರ ಖತರ್ನಾಕ್ ಪ್ಲ್ಯಾನ್, ಕ್ರೂರ ಮನಸ್ಥಿತಿ, ಕಾರದ ಪುಡಿಯನ್ನು ಎರಚಿ ಸಾಕ್ಷ್ಯ ನಾಶವನ್ನು ಮಾಡಲಿಕ್ಕೆ ಆ ಕಾರದ ಪುಡಿಯನ್ನು ಕೂಡ ಬಿಸಿ ನೀರಿನಲ್ಲಿ ಕಲಸಿ ಅವರು ಪ್ರಯತ್ನ ಪಟ್ಟಂಥ ರೀತಿ, ಎಸ್ಕೇಪ್ ಆಗೋದಕ್ಕೆ ಇವರು ಬಿಲ್ಡಿಂಗ್ನಲ್ಲೇ ಜಿಗಿದಂಥ ಭಯಾನಕವಾದಂಥ ಸ್ಟೋರಿ ಇವತ್ತಿನ ಈ ಎಪಿಸೋಡ್ನಲ್ಲಿ ಎಳೆಯಾಗಿ ವಿವರಿಸ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ. ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ನಡೆದಂಥ ತ್ರಿವಳಿ ರಣಭೀಕರ ನರಮೇಧ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದ್ದಂತೂ ಸತ್ಯ. ಇದು ಯಾರೋ ದರೋಡೆಕೋರರ ಕೃತ್ಯ ಅಲ್ಲ. ತಾನೇ ಹೆತ್ತು ಹೊತ್ತು ಸಾಕಿದ ಮುದ್ದಿನ ಮಗಳು ಶ್ವೇತಾ ಹಾಗೂ ಅಕ್ರಮ ಪ್ರೇಮಿ ಕೆನತ್ ಭಯಂಕರ ಮಾಸ್ಟರ್ ಪ್ಲ್ಯಾನ್ ಅವರು ಮಾಡಿದಂಥ ಕೃತ್ಯ ಇದು. ಪೊಲೀಸರು ತನಿಖೆ ಆಳಕ್ಕಿಳಿದಾಗ ಹೊರಬಂದಂಥ ಸತ್ಯಗಳು ಪೊಲೀಸರ ಬೆನ್ನು ಮೂಳೆಯಲ್ಲೂ ಕೂಡ ನಡುಕವನ್ನು ಹುಟ್ಟಿಸ್ತಾ ಇದ್ದಾವೆ. ಹಿರಿಯ ಮಗಳು ಶ್ವೇತಾ ಮತ್ತು ಆಕೆಯ ಲಿವಿನ್ ಪ್ರಿಯಕರ ಕೆನತ್ ಅಸಲಿ ಕಹಾನಿ ಕೇಳಿ ತನಿಖಾಧಿಕಾರಿಗಳನ್ನೇ ದಂಗಾಗಿಸಿಬಿಟ್ಟಿದೆ. ಕೇವಲ 30 ಲಕ್ಷ ರೂಪಾಯಿ ಉದ್ಯಮದ ಸಾಲ ತೀರಿಸಲಿಕ್ಕೆ, ಆಸ್ತಿ ಕಬಳಿಸ್ಲಿಕ್ಕೆ ಈ ಸೈಕೋ ಜೋಡಿ ಹೆಣೆದಿದ್ದಂಥ ಮಾಸ್ಟರ್ ಪ್ಲ್ಯಾನ್ ಏನು ಅನ್ನೋದನ್ನ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಇವರ ಅಸಲಿ ಸ್ಕೆಚ್ ಇದ್ದದ್ದು ಕೇವಲ ತಾಯಿ ಮುತ್ತುಲಕ್ಷ್ಮಿಯನ್ನು ಮುಗಿಸಿ ಆ ಒಂದು ಮೃತದೇಹವನ್ನು ಸೂಟ್ಕೇಸ್ನಲ್ಲಿ ತುಂಬಿ ಸಾಗಿಸಬೇಕು ಅಂತ. ಆದರೆ ವಿಧಿಯ ಆಟ, ತಾಯಿಯ ನೆತ್ತರು ಹರಿಯೋವಷ್ಟರಲ್ಲಿ ಮನೆಗೆ ಎಂಟ್ರಿ ಕೊಟ್ಟಂಥ ತಂದೆ ಸೋಮ್ ಸುಂದರ್ ಹಾಗೂ ತಂಗಿ ಸುಪ್ರಿಯಾ ಅವರನ್ನು ಕೂಡ ಸಾಕ್ಷಿ ನಾಶಕ್ಕಾಗಿ ಬರ್ಬರವಾಗಿ ನೆತ್ತರಿನ ಕೋಡಿಯನ್ನೇ ಹರಿಸಿಬಿಡ್ತಾರೆ. ಕೃತ್ಯ ಏನೋ ಎಸಗಿಬಿಟ್ರು, ಆದರೆ ಇಡೀ ಮನೆಯಲ್ಲಿ ಖಾರದ ಪುಡಿ ಮತ್ತು ಬಿಸಿ ನೀರನ್ನು ಚೆಲ್ಲಿ ಫಾರೆನ್ಸಿಕ್ ಕಣ್ಣಿಗೂ ಕೂಡ ಮಣ್ಣೆರಚಲಿಕ್ಕೆ, ಚಳ್ಳೆ ಹಣ್ಣನ್ನು ತಿನ್ನಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದರು. ಪುದುಚೇರಿ ಬೀಚ್ಗಳಲ್ಲಿ ಮಜಾ ಮಾಡ್ತಾ ಇದ್ದಂಥ ಈ ಕ್ರೂರ ಜೋಡಿಯನ್ನು ಪೊಲೀಸ್ನವರು ಈಗ 4 ದಿನಗಳ ಹೈ ವೋಲ್ಟೇಜ್ ಚೇಸಿಂಗ್ ಬಳಿಕ ಕಂಬಿ ಹಿಂದೆ ತಳ್ಳಿದ್ದಾರೆ. 7 ದಿನಗಳ ಪೊಲೀಸ್ ಕಸ್ಟಡಿಯಲ್ಲಿರ್ತಕ್ಕಂಥ ಈ ಕಟ್ಟಕ್ಕ ಮಗಳು ದಿನಕ್ಕೊಂದು ಕಥೆಯನ್ನು ಹೇಳಿ ಮೈಂಡ್ ಗೇಮ್ ಕೂಡ ಆಡ್ತಾ ಇದ್ದಾಳೆ. ಅಸಲಿಗೆ ಆ ಕತ್ತಲೆಯ ರಾತ್ರಿ ಅಪಾರ್ಟ್ಮೆಂಟ್ನ 3ನೇ ಮಹಡಿಯಲ್ಲಿ ನಡೆದಿದ್ದೇನು, ಆ ರಾಕ್ಷಸ ಜೋಡಿಯ ಕೃತ್ಯದ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ಹೇಳಿ ನಂತರ ಪೊಲೀಸರ ಮುಂದೆ ಇವರು ತಪ್ಪೊಪ್ಪಿಗೆ ಸಂಬಂಧವಾಗಿ ಏನೆಲ್ಲ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಡೀಟೇಲ್ಡಾಗಿ ಹೇಳ್ಬಿಡ್ತೀನಿ. ಸೋಮ್ ಸುಂದರ್ 55 ವರ್ಷ, ಪತ್ನಿ ಮುತ್ತುಲಕ್ಷ್ಮಿ 48 ವರ್ಷ, ಕಿರಿಯ ಮಗಳು ಸುಪ್ರಿಯಾ 20 ವರ್ಷ, ಒಂದೇ ಕುಟುಂಬದ ಜೀವನಾಡಿಗಳು. ತಾಯಿ ಮುತ್ತುಲಕ್ಷ್ಮಿ ಲಿವಿಂಗ್ ರಿಲೇಷನ್ಶಿಪ್ನ ವಿರೋಧ ಮಾಡಿದ್ರು ಅನ್ನೋ ಕಾರಣಕ್ಕೆ 30 ಲಕ್ಷ ಸಾಲದ ನೋಟಿಸ್ ಬಂದಿದೆ, ಅದಕ್ಕೋಸ್ಕರವಾಗಿ ಹಣ ವಾಪಸ್ ಕೊಡು ಅಂತ ಕೇಳಿದ್ದಕ್ಕೆ ತಾಯಿ ಇದನ್ನು ವಿರೋಧ ಮಾಡ್ತಾರೆ. ಅದಕ್ಕೆ ಕೇವಲ ತಾಯಿಯನ್ನು ಮುಗಿಸ್ಬೇಕು ಅಂತ ಹೇಳಿ ಸ್ಕೆಚ್ ಹಾಕಿಬಿಡ್ತಾರೆ. ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಉದ್ಯೋಗಿಯಾಗಿದ್ದಂಥ ಶ್ವೇತಾ ಖಾಸಗಿ ಬ್ಯಾಂಕ್ನಲ್ಲಿ 30 ಲಕ್ಷ ರೂಪಾಯಿ ಸಾಲ ಪಡ್ಕೊಂಡಿದ್ಲು. ನಂತರ ಕೆಲಸ ಬಿಟ್ಟು ಮನೆಯಲ್ಲೇ ಇದ್ಲು. ಆಕೆ ಸಾಲ ತೀರಿಸಲಿಕ್ಕೆ ಪರದಾಡ್ತಾ ಇದ್ಲು. ಹಲವು ತಿಂಗಳ ಸಾಲದ ಕಂತು ಬಾಕಿ ಉಳಿಸ್ಕೊಂಡಿದ್ದಂಥ ಆಕೆ ತಂದೆಯ ಬಳಿ ಹಣಕಾಸಿನ ನೆರವನ್ನು ಕೇಳ್ತಾಳೆ. ಕೊಡಲೇಬೇಕು ಅನ್ನೋ ರೀತಿಯಾಗಿ ಹಠ ಹಿಡಿತಾಳೆ. ಸಾಲ ತೀರಿಸದೇ ಇದ್ದರೆ ಆಸ್ತಿಯಲ್ಲಿ ನಮಗೆ ಪಾಲು ಕೊಡಬೇಕು ಅಂತಲೂ ಕೂಡ ಕೇಳಿಬಿಡ್ತಾಳೆ. ಇದರಿಂದ ಕೋಪಗೊಂಡಿದ್ದಂಥ ಸೋಮ್ ಸುಂದರ್ ಆಸ್ತಿಯಲ್ಲಿ ಪಾಲು ಕೊಡಲಿಕ್ಕೆ ನಿರಾಕರಣೆ ಮಾಡ್ತಾರೆ. ಶ್ವೇತೆಗೆ ಬೈದು ವಾಪಸ್ ಕಳಿಸ್ತಾರೆ. ಶ್ವೇತಾ ಸರಿಯಾಗಿ ಸಾಲದ ಕಂತು ಕಟ್ಟಿದ ಕಾರಣಕ್ಕೆ ನಲ್ಲೂರ ಹಳ್ಳಿಯಲ್ಲಿನ ತಂದೆಯ ಮನೆಗೆ ಬ್ಯಾಂಕ್ ನೋಟಿಸ್ ಕೂಡ ಹೋಗುತ್ತೆ. ಸಾಲ ಮರುಪಾವತಿ ಸಂಬಂಧ ಸೋಮ್ ಸುಂದರ್ ಮೊಬೈಲ್ಗೆ ಬ್ಯಾಂಕ್ನಿಂದ ಸಂದೇಶಗಳು ಸಹ ಬರ್ತಾ ಹೋಗುತ್ತೆ. ಅದೆಲ್ಲವೂ ಕೂಡ ಪೊಲೀಸ್ನವರ ತನಿಖೆಯಲ್ಲಿ ಗೊತ್ತಾಗ್ತಾ ಹೋಗಿರೋದು. ಅಲ್ಟ್ರಾ ಸ್ಮಾರ್ಟ್ ಆಗಿದ್ದಂಥ ಈ ಕುಖ್ಯಾತಿ ಮನಸ್ಥಿತಿಯ ಶ್ವೇತಾ ಮತ್ತು ಕೆನತ್ ನೆತ್ತರಿನ ಕಲೆಗಳಿದ್ದಂಥ ಕೈಗಳನ್ನೆಲ್ಲ ಅವತ್ತು ಮನೆಯಲ್ಲಿ ತೊಳೆದು ದೊಡ್ಡ ಪ್ಲಾಸ್ಟಿಕ್ ಡ್ರಮ್ ಮತ್ತು ಕಟ್ಟರ್ಗಳನ್ನು ರೆಡಿ ಇಟ್ಕೊಂಡಿರ್ತಾರೆ. ಆದರೆ ಅಷ್ಟರಲ್ಲಾಗಲೇ ತಂದೆ ಹೊರಗೆ ಓಡೋಗಿದ್ದರಿಂದ ಇವರ ಪ್ಲ್ಯಾನ್ ಉಲ್ಟಾಗಿ ಇಬ್ಬರು ಕೂಡ ಬೈಕ್ ಹತ್ತಿ ಪರಾರಿ ಆಗ್ತಾರೆ. ನೋಡಿ, ಅವತ್ತಿನ ರಾತ್ರಿ ಮಾಡಿದ ಎಡವಟ್ಟು ಏನು ಅಂದರೆ, ಈ ಶ್ವೇತಾ ಕೆನತ್ ಇವರಿಬ್ಬರ ಲಿವಿನ್ ರಿಲೇಷನ್ಶಿಪ್ನಲ್ಲಿರೋ ವಿಚಾರ ಯಾವಾಗ ಅವ್ರ ತಾಯಿ ಮುತ್ತುಲಕ್ಷ್ಮಿಗೆ ಗೊತ್ತಾಗುತ್ತೆ. ಆರಂಭದಲ್ಲೂ ಗೊತ್ತಿತ್ತು. ಇದು ಒಂದು ವಿಕೋಪಕ್ಕೆ ಹೋದಾಗ ಅವತ್ತಿನ ರಾತ್ರಿ ಸೋಮವಾರ ಜೂನ್ 22 KR ಪುರದ ಡೊಮಿನಿಕ್ ಲೇಔಟ್ನ ಸಾಯಿ ಗ್ರೀನ್ ಹೋಮ್ಸ್ ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ಗೆ ಬರ್ತಾರೆ.
ನಂತರ ಅವರು ಬ್ಯಾಂಕ್ ಸಾಲದ ವಿಚಾರವಾಗಿ ಮಗಳಿಗೆ ಸಿಕ್ಕಾಪಟ್ಟೆ ಬೈತಾರೆ. ಕೆನೆತ್ ಜೊತೆ ಸಹಜೀವನ ನಡೆಸ್ತಾ ಇದ್ದದ್ರ ಬಗ್ಗೆಯೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಆತನನ್ನು ಬಿಟ್ಟು ಬರುವಂತೆ ಬುದ್ಧಿ ಕೂಡ ಹೇಳ್ತಾರೆ. ಅದಾದ ಮೇಲೆ ತಾಯಿ ಮಗಳ ನಡುವೆ ಜಗಳ ಆಗುತ್ತೆ. ಶ್ವೇತಾ ಕೋಪದಲ್ಲಿ ತಾಯಿಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿಬಿಡ್ತಾಳೆ. ಆ ನಂತರ ಕೆನತ್ನ ಜೊತೆ ಸೇರಿ ತಾಯಿಯ ಮೃತದೇಹವನ್ನು ಬಾತ್ರೂಮ್ನಲ್ಲಿ ಬಚ್ಚಿಟ್ಟು ನೆಲದ ಮೇಲಿನ ಎಲ್ಲ ನೆತ್ತರಿನ ಕಲೆಗಳನ್ನು ಕೂಡ ಶುದ್ಧ ಮಾಡಲಿಕ್ಕೆ ಮುಂದಾಗ್ತಾರೆ. ಅದು ನಾನು ಹೇಳಿದ್ನಲ್ವ, ಖಾರದ ಪುಡಿ ಮತ್ತು ಬಿಸಿ ನೀರನ್ನು ಎರಚಿ. ಅಷ್ಟರಲ್ಲಾಗಲೇ ಇದು ದುರದೃಷ್ಟವಶಾತ್ ಅಂತ ಹೇಳ್ತೀನಿ ನಾನು. ಸೋಮ್ ಸುಂದರ್ ಮತ್ತು ಸುಪ್ರಿಯಾ ತಾಯಿಯಲ್ಲಿ ಹೋಗಿರೋದು ಗೊತ್ತಾಗಿ ಏನಾದರೂ ಆಗಬಹುದು ಅನ್ನೋ ಕಾರಣಕ್ಕೆ ಶ್ವೇತಾಳ ಫ್ಲ್ಯಾಟ್ನ ಬಳಿ ಬರ್ತಾರೆ. ಬೈದಲ್ಲೇ ಬಾಗಿಲನ್ನು ತಟ್ಟದಂಥ ಅವರು ಸುಪ್ರಿಯಾ ಮತ್ತು ಸೋಮ್ ಸುಂದರ್ ಒಳಗೆ ಎಂಟ್ರಿ ಕೊಡ್ತಾರೆ. ಆರಂಭದಲ್ಲೇ ತಂದೆ ಮತ್ತು ತಂಗಿಯನ್ನು ಕಂಡು ಶ್ವೇತಾ ಮತ್ತು ಕೆನತ್ ಗಾಬರಿ ಆಗಿಬಿಟ್ಟಿರ್ತಾರಂತೆ. ಒಳ ಹೋದಂಥ ಸೋಮ್ ಸುಂದರ್ ಮತ್ತು ಸುಪ್ರಿಯಾ ಮುತ್ತುಲಕ್ಷ್ಮಿಗೋಸ್ಕರ ಎಲ್ಲ ಕಡೆ ಹುಡುಕಾಟ ನಡೆಸ್ತಾ ಇರಬೇಕಾದ್ರೆ ಗೋಡೆ ಮೇಲಿನ ನೆತ್ತರಿನ ಕಲೆಗಳನ್ನು ನೋಡಿ ಫ್ಲ್ಯಾಟ್ನಿಂದ ತಕ್ಷಣವೇ ಹೊರ ಹೋಗಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆದರೆ ಈ ತಾಯಿಯ ಕೃತ್ಯದ ರಹಸ್ಯ ಬಯಲಾಗ್ತಾ ಇದ್ದ ಹಾಗೆ ಭಯ ಬಿದ್ದಂಥ ಶ್ವೇತಾ ತಂಗಿ ಸುಪ್ರಿಯಾಳನ್ನು ತಬ್ಬಿ ಹಿಡ್ಕೊಳ್ತಾರೆ. ಆಗ ಕೆನತ್ ಸುಪ್ರಿಯಾಗೆ ಹಿಂದಿನಿಂದ ತನ್ನ ಮಾರಕಾಸ್ತ್ರಗಳನ್ನು ಇರಿದು ಆಕೆಯ ಪ್ರಾಣವನ್ನು ತೆಗೆದು ಬಿಡ್ತಾನೆ. ಬಳಿಕ ಆತ ಬಾಗಿಲ ಬಳಿ ಇದ್ದಂಥ ಸೋಮ್ ಸುಂದರ್ಗೂ ಕೂಡ ಮಾರಕಾಸ್ತ್ರಗಳಿಂದ ಇರಿತಾನೆ. ಸೋಮ್ ಸುಂದರ್ ಆತನಿಂದ ತಪ್ಪಿಸ್ಕೊಂಡು ಫ್ಲಾಟ್ನಿಂದ ಹೊರಗೆ ಬಂದು ಮೆಟ್ಟಿಲುಗಳ ಬಳಿ ಕುಸಿದು ಬೀಳ್ತಾರೆ. ಅದಾದಮೇಲೆ ಅಲ್ಲಿನ ಸ್ಥಳೀಯರು ಎಲ್ಲರೂ ಕೂಡ ಓಡಿ ಬರೋದು, ಒಂದಿಷ್ಟು ಮಾಹಿತಿ ಗೊತ್ತಾಗೋದು ಎಲ್ರಿಗೂ ಕೂಡ. ನಿಮಗೆ ಇಲ್ಲಿ ಭಾಳ ಬೆಚ್ಚು ಬೀಳಿಸುವಂಥ ಸಂಗತಿ ಏನು ಅಂದರೆ, ಈ ಆರೋಪಿಗಳ ಮನಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿತ್ತು ಅಂದರೆ, ಸ್ವಂತ ತಾಯಿ ಮುತ್ತುಲಕ್ಷ್ಮಿ ಮತ್ತು ಸುಪ್ರಿಯಾಗಿ ಇವರು ಮನ ಬಂದಂತೆ 30ಕ್ಕೂ ಹೆಚ್ಚು ಬಾರಿ ಆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರೋದು ಗೊತ್ತಾಗಿರೋದು. ಅವರಿಬ್ಬರ ದೇಹದ ತುಂಬೆಲ್ಲ ಇರಿತದ ಮಾರ್ಕ್ಗಳಿರೋದು. ಈ ಕೃತ್ಯದ ನಂತರ ಶ್ವೇತಾ ಮತ್ತು ಕೆನತ್ ಅಪಾರ್ಟ್ಮೆಂಟ್ನ ಮಹಡಿಗೆ ಹೋಗಿ ಅಲ್ಲಿಂದ ಪಕ್ಕದ ಕಟ್ಟಡಕ್ಕೆ ಜೋರಾಗಿ ಜಿಗಿದು ಕಾಂಪೌಂಡ್ನ ಹಾರಿ ಪರಾರಿ ಆಗಿಬಿಟ್ಟಿರ್ತಾರೆ. ಇದೆಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗ್ತಾ ಇರೋದು. ನೋಡಿ, ಇವರಿಬ್ಬರ ಪರಿಚಯ, ಈ ಥರದ ಗಾಢವಾದಂಥ ಪ್ರೀತಿ, ಪ್ರೇಯಸಿಗೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧನಿರ್ತಕ್ಕಂಥ ಈ ಕೆಟ್ಟ ಮನಸ್ಥಿತಿಯ ಕೆನತ್ ಮತ್ತು ಸ್ವಂತ ಕುಟುಂಬವನ್ನು ಕೂಡ ಕಳೆದುಕೊಳ್ಳಿಕ್ಕೆ ಸಿದ್ಧರಿರ್ತಕ್ಕಂಥ ಈ ಪಾಪಿ ಶ್ವೇತಾ, ಇವರಿಬ್ಬರು ಕೂಡ ನಗರದ ಖಾಸಗಿ ಕಾಲೇಜಿನಲ್ಲಿ ಒಟ್ಟಿಗೆ BTech ವ್ಯಾಸಂಗ ಮಾಡ್ತಾಯಿದ್ರು. ಪ್ರತಿಭಾವಂತರು ಕೂಡ. ಇಬ್ಬರು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣ ಕೂಡ ಆಗಿದ್ದಾರೆ. ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಕೂಡ ಸೇರಿದ್ದಾರೆ. ಪರಸ್ಪರ ಪ್ರೀತಿ ಮಾಡ್ತಾಯಿದ್ರು. ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದರು. ಕೆನತ್ ಪೋಷಕರು ನಗರದ ಮೇಡಿಹಳ್ಳಿಯಲ್ಲಿ ವಾಸವಾಗಿದ್ದಾರೆ. ಆತನ ತಂದೆ HALನಲ್ಲಿ ಎಂಜಿನಿಯರಿಂಗ್ ಆಗಿದ್ದಾರೆ. ಆದರೆ ಇಬ್ಬರಿಗೂ ಕೂಡ ಸಂಸ್ಕೃತಿಯನ್ನು ಕಲಿಸುವಲ್ಲಿ ಎರಡೂ ಕುಟುಂಬಗಳು ಕೂಡ ವಿಫಲವಾಗಿದ್ದಾವೆ. ಸ್ನೇಹಿತರೆ, ತಾಯಿ ಮುತ್ತುಲಕ್ಷ್ಮಿ ನನ್ನ ಜೀವನವನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಾಯಿದ್ರು. ನನಗೆ ಫ್ರೀಡಮ್ಮೇ ಇರಲಿಲ್ಲ, ಅದಕ್ಕೆ ಬಿಡ್ತಾನೂ ಇರಲಿಲ್ಲ, ಯಾವುದಕ್ಕೂ ಕೂಡ ಅವಕಾಶ ಕೊಡ್ತಾ ಇರಲಿಲ್ಲ. ಅವರು ನನ್ನ ಜೀವನವನ್ನು ಹಾಳು ಮಾಡಿಬಿಟ್ರು. ಅದಕ್ಕೋಸ್ಕರವಾಗಿ ನಾನು ಆಕೆಯ ಪ್ರಾಣವನ್ನು ತೆಗೆದೆ ಅಂತ ಹೇಳಿ ಈ ಮಗಳಾದಂಥ ಶ್ವೇತಾ ಪೊಲೀಸ್ನವ್ರ ಮುಂದೆ ಕುತ್ಕೊಂಡು ಗಹಗಹಿಸಿ ನಗ್ತಾ ಹೇಳ್ತಾಳೆ. ಅಂದರೆ ಅವಳ ಮನಸ್ಥಿತಿ ಹೇಗಿರಬೇಡ ನೋಡಿ. ವಿಚಾರಣೆ ವೇಳೆ ಎಲ್ಲವನ್ನೂ ಕೂಡ ತಪ್ಪೊಪ್ಕೊಂಡಿದ್ದಾಳೆ. ಸ್ವಲ್ಪ ಉಲ್ಟಾ ಸೀದಾ ಮಾಡುವಂಥ ಪ್ರಯತ್ನಗಳು ಆಯಿತು. ಶಾಲಾ ದಿನಗಳಿಂದಲೂ ಕೂಡ ಎಂಜಿನಿಯರಿಂಗ್ ಪದವಿವರೆಗೂ ಕೂಡ ಮನೆಯಲ್ಲೂ ಈಕೆಯ ಕೈದಿಯಂತೆ ಬದುಕ್ತಾ ಇದ್ಲಂತೆ. ಸ್ನೇಹಿತರು ಮತ್ತು ಸಹಪಾಠಿಗಳು ಈಕೆಯನ್ನು ಪರಿಸ್ಥಿತಿಯನ್ನು ಕಂಡು ಅಣಕ ಮಾಡಿದ್ರೆ ತುಂಬ ಬೇಸರವಾಗ್ತಾ ಇತ್ತಂತೆ. ಪೋಷಕರು ಹಾಗೂ ಸಹೋದರಿ ಜೊತೆಗಿದ್ದರೂ ಕೂಡ ಇವಳಿಗೆ ನಾನು ಒಂಟಿಯಾಗಿದ್ದೀನಿ ಅನಾಥ ಭಾವ ಕಾಡ್ತಾ ಇತ್ತಂತೆ. ಈ ಮನಸ್ಥಿತಿ ಮತ್ತು ಈ ತಾಯಿಯನ್ನು ದ್ವೇಷ ಮಾಡಲಿಕ್ಕೆ ಇದೇ ಮೋಟಿವ್ ಆಗಿದೆ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಬರ್ಬರವಾಗೂ ಕೂಡ ಪ್ರಾಣವನ್ನು ತೆಗೆಯೋ ಹಂತಕ್ಕೆ ಈಕೆ ಹೋಗಿಬಿಟ್ಟಿದ್ದಾಳೆ. ಪೋಷಕರು ತಂಗಿ ಮೇಲೆ ಹೆಚ್ಚು ಪ್ರೀತಿಯನ್ನು ತೋರಿಸ್ತಾ ಇದ್ದರು. ನಾನು ಉದ್ಯಮ ಆರಂಭಿಸಲಿಕ್ಕೆ 40 ಲಕ್ಷ ರೂಪಾಯಿ ಸಾಲ ಮಾಡಿದ್ದೆ. ಆ ಸಾಲ ತೀರಿಸಲಾಗದೆ ಪೋಷಕರ ಬಳಿ ಹಣ ಕೇಳಿದೆ. ಆದರೆ ಅದಕ್ಕೂ ಕೂಡ ಕೊಡಲೇ ಇಲ್ಲ ನನಗೆ. ಆರಂಭದಿಂದ ಚಿಕ್ಕ ವಯಸ್ಸಿನಿಂದ ಇಲ್ಲಿಯವರೆಗೂ ಕೂಡ ನಾನು ಒಂಥರ ರಿಜೆಕ್ಟ್ ಪೀಸ್ ಆಗಿಬಿಟ್ಟಿದ್ದೀನಿ ಅನ್ನೋ ಥರದಲ್ಲಿ. ಸ್ನೇಹಿತರೆ, ನಿಮಗೆ ಇನ್ನೊಂದು ಬಹಳ ಭಯಾನಕವಾದಂಥ ಸಂಗತಿಯನ್ನು ಹೇಳಲೇಬೇಕು. ಈಕೆಗೆ ಡೈರಿ ಬರೆಯೋ ಅಭ್ಯಾಸ ಇದೆ. ಈ ಒಂದು ತ್ರಿವಳಿ ಕೃತ್ಯವನ್ನು ಎಸಗಿಬಿಟ್ಟಿದ್ದಾಳಲ್ಲ, ಸಾಯಿ ಗ್ರೀನ್ ಹೋಮ್ಸ್ ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ನಲ್ಲಿ ಆರೋಪಿ ಶ್ವೇತಾಳ ಡೈರಿ ಪತ್ತೆ ಆಗುತ್ತೆ. ಆ ಪುಟಗಳನ್ನು ತಿರುಗಿಸಿ ನೋಡಿದಾಗ ಪೊಲೀಸ್ನವ್ರಿಗೆ ಮತ್ತೊಂದು ಬೆಚ್ಚಿ ಬೀಳಿಸುವ ಸಂಗತಿ ಗೊತ್ತಾಗುತ್ತೆ. ನಿಮಗೆ ಇತ್ತೀಚೆಗೆ ನಾನು ಯಾವುದೋ ಒಂದು ಫ್ಲ್ಯಾಟ್ನಲ್ಲಿ ಒಂದು ಅರೆನಗ್ನ ಸ್ಥಿತಿಯಲ್ಲಿ ಪತ್ತೆಯಾದಂಥ ಮಹಿಳೆಯ ಬಗ್ಗೆ ಒಂದು ಸ್ಟೋರಿ ಮಾಡಬೇಕಾದ್ರೆ ಇಡೀ ಕೊಠಡಿಯ ಪೂರ್ತಿ ಬರೆದುಕೊಂಡಿದ್ದಂಥ ಸಾಲುಗಳು ನೋಡಿ. ಬದಲಾಗ್ತಾ ಇರ್ತಕ್ಕಂಥ IT ಸಿಟಿ, IT ಹಬ್ ಅಂತ ಹೇಳಿ ಕರಿತೀವಿ, ಸಿಲಿಕಾನ್ ಸಿಟಿ, ಅಲ್ಲಿನ ಮನಸ್ಥಿತಿಗಳು, ಸಾಫ್ಟ್ವೇರ್ ಮೈಂಡ್ಸೆಟ್ಗಳು ಹೇಗಾಗ್ತಿದೆ ಅಂತ
ತಾಂತ್ರಿಕ ಯುಗದಲ್ಲಿ. ಈಕೆಯೂ ಕೂಡ ಶ್ವೇತಾ ಆಕೆಯ ಡೈರಿಯಲ್ಲಿ ಐ ಆಮ್ ಸ್ಯಾಡ್, ಐ ಆಮ್ ಲೋನ್ಲಿ, ಐ ಆಮ್ ಅಪ್ಸೆಟ್, ಐ ಆಮ್ ಸುಪೀರಿಯರ್, ನಾನೇ ಎಲ್ಲ, ನಾನೇ ಮೇಲು, ಫೀಲಿಂಗ್ ಲೌಡ್ ಅಂತ ಹೇಳಿ ಡೈರಿಯಲ್ಲಿ ಬರೆದುಕೊಂಡಿರೋದು ಗೊತ್ತಾಗಿದೆ. ಅಂದರೆ ಇದೊಂಥರ ವಿಕೃತ ಮನಸ್ಥಿತಿ ಬದಲಾಗ್ತಾ ಇರೋದು. ಇದೆಲ್ಲವೂ ಆಯಿತು, ಮುಗೀತು, ಅಲ್ಲಿಂದ ಪರಾರಿಯಾದರೂ ಅಲ್ಲಿನ ನಂತರದ ಹಾದಿ ಎಷ್ಟು ರೋಚಕವಾಗಿದೆ ಅಂದರೆ, ಡೊಮಿನಿಕ್ ಅಪಾರ್ಟ್ಮೆಂಟ್ ಲೇಔಟು, ಪುದುಚೇರಿ. ಜೂನ್ 22 ರಾತ್ರಿ ಕೃತ್ಯವನ್ನು ಎಸಗಿದ ನಂತರ ಶ್ವೇತಾ ಮತ್ತು ಕೆನತ್ ತಮ್ಮ ಫ್ಲ್ಯಾಟ್ನ ಬಾಗಿಲನ್ನು ಒಳಭಾಗದಿಂದ ಲಾಕ್ ಮಾಡಿ ಬಾಲ್ಕನಿ ಮುಖಾಂತರವಾಗಿ ಪಕ್ಕದ ಅಪಾರ್ಟ್ಮೆಂಟ್ಗೆ ಜಿಗಿತಾರೆ. ನಂತರ ಅಪಾರ್ಟ್ಮೆಂಟ್ನ ಕಾಂಪೌಂಡ್ನ ಹಾರಿ ಸ್ವಲ್ಪ ದೂರ ನಡೆದುಕೊಂಡು ಹೋಗಿ ಆಟೋ ಹತ್ತಾರೆ. ಕೆನೆತ್ ಡೊಮಿನಿಕ್ ಲೇಔಟ್ನ ಫ್ಲ್ಯಾಟ್ಗೆ ಬಾಡಿಗೆ ಬರೋದಕ್ಕೂ ಮುನ್ನ HAL ಬಳಿಯ ವಿಭೂತಿಪುರದ ಪೇಯಿಂಗ್ ಗೆಸ್ಟ್ನಲ್ಲೂ ಕೂಡ ಇದ್ದರು ಇವರು. ಆತ ಶ್ವೇತಾ ಜೊತೆ ಸಹಜೀವನ ಆರಂಭಿಸಿದ ನಂತರವೂ ಕೂಡ ಪೇಯಿಂಗ್ ಗೆಸ್ಟ್ನ ಕೊಠಡಿ ಖಾಲಿ ಮಾಡದೆ ಬಾಡಿಗೆ ಕೂಡ ಕಟ್ಟುತ್ತಾ ಇದ್ದರು. ಈ ಕೃತ್ಯದ ಬಳಿಕ ಈ ಪೇಯಿಂಗ್ ಗೆಸ್ಟ್ಗೆ ಹೋಗಿದ್ದಂಥ ಆತ ಅಲ್ಲಿಂದ ತನ್ನ ಬೈಕ್ ತೆಗೆದುಕೊಂಡು ಶ್ವೇತಾ ಜೊತೆ ಮಾರತಳ್ಳಿ ಮಾರ್ಗವಾಗಿ ಸರ್ಜಾಪುರಕ್ಕೆ ಹೋಗ್ತಾನೆ. ಬಳಿಕ ಇಬ್ಬರು ಅದೇ ಬೈಕ್ನಲ್ಲಿ ಹೊಸೂರು ಕೃಷ್ಣಗಿರಿ ಮಾರ್ಗವಾಗಿ ಮಂಗಳವಾರ ಜೂನ್ 23 ಸಂಜೆ ವೇಳೆಗೆ ತಿರುವಣ್ಣಾಮಲೈ ತಲುಪ್ತಾರೆ. ಅಲ್ಲಿಂದ ಪರಸ್ಪರರು ಪ್ರತ್ಯೇಕವಾಗಿ ಶ್ವೇತಾ ಬಸ್ನಲ್ಲಿ ಪುದುಚೇರಿಗೆ ಹೋಗ್ತಾಳೆ. ಆಕೆಯಿಂದ ಬೇರ್ಪಟ್ಟಂಥ ಕೆನತ್ ಬೇರೆಡೆಗೆ ಹೋಗ್ತಾನೆ. ಕೆನೆತ್ ಮತ್ತು ಶ್ವೇತಾ 2 ತಿಂಗಳ ಹಿಂದೆ ಅಷ್ಟೇ ಡೊಮಿನಿಕ್ ಲೇಔಟ್ನ ಸಾಯಿ ಗ್ರೀನ್ಸ್ ಹೋಮ್ಸ್ ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ನ ಬಾಡಿಗೆ ಪಡೆದಿದ್ದರು. ಅಪಾರ್ಟ್ಮೆಂಟ್ ಮಾಲೀಕರಿಗೂ ಕೂಡ ತಾವು ಗಂಡ ಹೆಂಡತಿ ಅಂತೇಳಿ ಪರಿಚಯ ಮಾಡಿಕೊಂಡಿದ್ರು. MNC ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳ್ಕೊಂಡಿದ್ರು. 23,000 ರೂಪಾಯಿ ಪ್ರತಿ ತಿಂಗಳು ಬಾಡಿಗೆ ಕೂಡ ಕಟ್ತಾಯಿದ್ರು. ಕೆನತ್ ಹೆಸರಿನಲ್ಲೇ ಫ್ಲ್ಯಾಟ್ನ ಬಾಡಿಗೆ ಕರಾರು ಪತ್ರ ಕೂಡ ಮಾಡಿಸಲಾಗಿತ್ತು ಅನ್ನೋ ಬೆಚ್ಚಿ ಬೀಳಿಸೋ ಅಂಶಗಳು ಕೂಡ ಗೊತ್ತಾಗ್ತಾ ಇರೋದು. ಬಂಧನದ ಬಳಿಕ ಇಟ್ಟಕ್ಕಿ ಶ್ವೇತಾ ಪೊಲೀಸರ ಮುಂದೆ ಯಾವುದೇ ಪಶ್ಚಾತ್ತಾಪ ಇಲ್ಲದೆ ಭೀಕರವಾಗಿ ನಗ್ತಾ ಇರೋದನ್ನು ನೋಡಿ ಪೊಲೀಸ್ ಇಲಾಖೆಯೇ ಬೆಚ್ಚಿ ಬೀಳ್ತಾ ಇದೆ. ಹೌದು, ಕೇವಲ ಹಣದ ಹಪಾಹಪಿ ಐಷಾರಾಮಿ ಜೀವನದ ಹುಚ್ಚು ಮತ್ತು ಸ್ವಾತಂತ್ರ್ಯದ ಹೆಸರಿನ ವಿಕೃತ ಮನಸ್ಥಿತಿ ಒಂದೇ ಒಂದು ಕುಟುಂಬವನ್ನು ಹೇಗೆ ಇಡೀ ಜಗತ್ತಿನಿಂದ ಇಲ್ಲದಂತೆ ಮಾಡಬಹುದು ಅನ್ನೋದಕ್ಕೆ ಈ KR ಪುರಂನ ತ್ರಿವಳಿ ಕೃತ್ಯವೇ ಸಾಕ್ಷಿ. ಯಾವ ಮಗಳು ತಮಗೆ ವೃದ್ಧಾಪ್ಯದಲ್ಲಿ ಆಸರೆ ಆಗ್ತಾಳೆ ಅಂತ ಹೇಳಿ ತಂದೆ ತಾಯಿ ನಂಬಿದ್ರು, ಅದೇ ಮಗಳು ಇವತ್ತು ಯಮನಾಗಿ ಬದಲಾಗಿದ್ದಾಳೆ. ಆ ಅಮಾಯಕ ಜೀವಗಳು ಖಂಡಿತ ಆ ಥರ ಯೋಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕಾನೂನಿನ ಕಣ್ಣಿಗೆ ಮಣ್ಣೇರಿಸಲಿಕ್ಕೆ ಖಾರದ ಪುಡಿ ಬಿಸಿನೀರು ಚೆಲ್ಲಿ ಪುದುಚೇರಿ ಬೀಚ್ನಲ್ಲಿ ಎಂಜಾಯ್ ಮಾಡ್ತಾ ಇದ್ದಂಥ ಈ ಕಟುಕ ಜೋಡಿ ಶ್ವೇತಾ ಮತ್ತು ಕೆನತ್ ಈಗ ಸದ್ಯಕ್ಕಂತೂ ಕಂಬಿ ಎಣಿಸ್ತಾ ಇದ್ದಾರೆ. ಪೊಲೀಸ್ ತನಿಖೆ ಮುಂದುವರೆದಿದೆ. ನ್ಯಾಯಾಲಯ ಅವರಿಗೆ ತಕ್ಕ ಕಠಿಣ ಶಿಕ್ಷೆ ನೀಡುತ್ತೆ ಅನ್ನೋ ಭರವಸೆ ನಮ್ಮೆಲ್ಲರಿಗೂ ಕೂಡ ಇರಬಹುದು. ಆದರೆ ಈ ಇಡೀ ಘಟನೆ ಇಂದಿನ ಆಧುನಿಕ ಸಮಾಜಕ್ಕೆ ಒಂದು ಕಟು ಎಚ್ಚರಿಕೆ. ಪ್ರೀತಿ, ಸಾಲ ಮತ್ತು ಅತಿಯಾದಂಥ ಸ್ವಾತಂತ್ರ್ಯ ಬೇಕು ಅನ್ನೋ ಹೆಸರಿನಲ್ಲಿ ನಿಮ್ಮ ಮನೆಯೊಳಗೆ ಸೈಕೋಗಳು ಬೆಳೀತಾ ಇದ್ದಾವಲ್ವಾ? ಹೆತ್ತವರೇ ಒಮ್ಮೆ ಜಾಗೃತರಾಗಿರಿ. ನಿಮ್ಮ ಮಕ್ಕಳ ವರ್ತನೆಗಳ ಮೇಲೆ ನಿಮ್ಮ ನಿಗಾ ಇರಲಿ ಅಂತ ಕೊನೆಯದಾಗಿ ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಅಪ್ಡೇಟ್ಸ್ಗಳ ಸಮೇತವಾಗಿ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ. ಧನ್ಯವಾದ.